ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಯಾವುದೇ ರೀತಿಯ ರೆಸಿಪಿಗಳನ್ನ ತೋರಿಸ್ತಾ ಇಲ್ಲ. ಅದರ ಬದಲಾಗಿ ಅಡುಗೆ ಮನೆಯಲ್ಲಿ ನಮಗೆ ಉಪಯುಕ್ತ ಆಗೋಂಥ 5 ಟಿಪ್ಸನ್ನು ನಾನು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು, ಅವುಗಳನ್ನ ಇವತ್ತು ತೋರಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಆ 5 ಟಿಪ್ಸ್ಗಳು ಯಾವ್ಯಾವುದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಹಾಲನ್ನು ಬಿಸಿ ಮಾಡಲಿಕ್ಕೆ ಸ್ಟವ್ ಮೇಲೆ ಇಟ್ಟಿರ್ತೀವಿ. ನಾವು ಆ ಕಡೆ ಈ ಕಡೆ ಕೆಲಸ ಮಾಡಬೇಕಾದ್ರೆ ಹಾಲೇನಾದರೂ ಉಕ್ಕಿದ್ರೆ ಸ್ಟವ್ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನಾವು ಹಾಲಿನ ಪಾತ್ರೆ ಇರುತ್ತಲ್ಲ ಅದರ ಮೇಲೆ ಒಂದು ಸ್ಪ್ಯಾಚುಲನ ಇಡಬೇಕು. ಸ್ಪ್ಯಾಚುಲನ ಇಟ್ಟು ನಾವು ಸಣ್ಣ ಉರಿ ಇಟ್ಕೊಂಡು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಾಲನ್ನು ಕಾಯಿಸ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನೋಡಿ ಹಾಲು ಉಕ್ಕಿದ್ರೂ ಕೂಡ ಕೆಳಗಡೆ ಚೆಲ್ಲೋದಿಲ್ಲ. ಹಾಲು ಕಾಯಿಸ್ಬೇಕಾದ್ರೆ ನಾವು ಈ ಟಿಪ್ನ ಫಾಲೋ ಮಾಡಿದ್ರೆ ತುಂಬಾ ಕ್ಲೀನಾಗಿರುತ್ತೆ ನಮ್ಮ ಸ್ಟವ್. ಇವಾಗ ಬನ್ನಿ ನಮ್ಮ 2ನೇ ಟಿಪ್ ಏನು ಅಂತೇಳಿ ನೋಡೋಣ. ಅಡುಗೆ ಮನೆಯಲ್ಲಿ ಸಿಹಿ ಇರೋ ಕಡೆ ಇರುವೆ ಬರೋದು ಜಾಸ್ತಿ, ಸಕ್ಕರೆಗಂತೂ ಇರುವೆ ಬಂದೇ ಬರುತ್ತೆ. ಆ ರೀತಿ ಇರುವೆ ಬರಬಾರ್ದು ಅಂದರೆ ಆ ಸಕ್ಕರೆ ಒಳಗಡೆ ನಾವು ಈ ರೀತಿ ಲವಂಗನ ಹಾಕಿಡೋದ್ರಿಂದ ಇರುವೆಗಳು ಬರೋದಿಲ್ಲ. ಸೊ ಹಾಗಾದರೆ ಸಕ್ಕರೆಗೆ ಇರುವೆ ಬರಬಾರ್ದು ಅಂತ ಹೇಳಿದರೆ ನಾನು ಹೇಳಿರೋ ಈ ಟಿಪ್ಸ್ನ ಫಾಲೋ ಮಾಡಿ. ಬನ್ನಿ ಇವಾಗ 3ನೇ ಟಿಪ್ ಯಾವುದು ಅಂತ ಹೇಳಿ ನೋಡೋಣ. ಮೊಟ್ಟೆನ ಬೇಯಿಸ್ಕೊಂಡು ನಾವು ಮೊಟ್ಟೆ ಸಿಪ್ಪೆನ ತೆಗಿಬೇಕಾದ್ರೆ ಮೊಟ್ಟೆ ಕೂಡ ಒಂದೊಂದ್ಸಲಿ ಓಪನ್ ಆಗಿಬಿಡುತ್ತೆ. ಆ ರೀತಿ ಓಪನ್ ಆಗಬಾರ್ದು, ನೀಟಾಗಿ ಬರಬೇಕು ಅಂದರೆ ನಾನು ಹೇಳ್ತಾ ಇರೋ ಈ ಟಿಪ್ನ ಫಾಲೋ ಮಾಡಿ. ಬೇಯಿಸಿರೋ ಅಂಥ ಎಲ್ಲ ಮೊಟ್ಟೆನೂ ಒಂದು ಬೌಲಲ್ಲಿ ಹಾಕ್ಕೊಂಡು ಈ ರೀತಿ ಅಳ್ಳಾಡಿಸ್ಕೊಳ್ಳಿ. ಒಂದು 10ರಿಂದ 12 ಬಾರಿ ಈ ರೀತಿ ಅಳ್ಳಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಆ ರೀತಿ ಅಳ್ಳಾಡಿಸಿ ಆದಮೇಲೆ ನೀವು ಸಿಪ್ಪೆನ ತೆಗೀರಿ. ನೋಡಿ ಈ ರೀತಿ ಬಂದಿರುತ್ತೆ. ನಾವು ಇವಾಗ ನೋಡಿ ಎಲ್ಲೂ ಕೂಡ ನಮಗೆ ಮೊಟ್ಟೆ ಓಪನ್ ಆಗಲ್ಲ, ಸಿಪ್ಪೆ ಎಷ್ಟು ನೀಟಾಗಿ ಬರುತ್ತೆ ಅಂತೇಳಿ ನೀವೇ ನೋಡಿ. ಮನೇಲಿ ಯಾರು ಜಾಸ್ತಿ ಮೊಟ್ಟೆನ ಬೇಯಿಸ್ತಾ ಇರ್ತಾರೆ ಅಂದರೆ ಬಾಯ್ಲ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ 4ನೇ ಟಿಪ್ ಯಾವುದು ಅಂತ ನೋಡೋಣ ಬನ್ನಿ. ಹಸಿ ಬಟಾಣಿ ಎಲ್ಲ ಕಾಲದಲ್ಲೂ ನಮಗೆ ಸಿಗೋದಿಲ್ಲ, ಸೀಸನಲ್ಲಿ ಮಾತ್ರ ಸಿಗೋದು. ಸಿಕ್ಕಾಗ ಈ ರೀತಿ ತಂದು ಒಂದು ಏರ್ಟೈಟ್ ಕಂಟೈನರಲ್ಲಿ ತುಂಬಿಟ್ಕೊಳ್ಳಿ. ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ನಾವು ಮುಚ್ಚಳನ ಮುಚ್ಚಬೇಕಾಗತ್ತೆ. ಎಲ್ಲೂ ಕೂಡ ಏರ್ ಒಳಗಡೆ ಹೋಗಬಾರ್ದು. ಆ ರೀತಿ ಏರ್ಟೈಟ್ ಮಾಡಿ ನಾವು ಫ್ರೀಝರಲ್ಲಿ ಇದನ್ನು ಇಡಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಫ್ರಿಡ್ಜ್ ಒಳಗೆಲ್ಲ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಈ ರೀತಿ ಇಟ್ಬಿಟ್ರೆ ನೀವು 6 ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು. ನಮ್ಮ 5ನೇ ಟಿಪ್ ಬಂದುಬಿಟ್ಟು ಈರುಳ್ಳಿ ಕಟ್ ಮಾಡಬೇಕಾದ್ರೆ ನಾವು ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬಂದೇ ಬರುತ್ತೆ. ಆ ರೀತಿ ಕಣ್ಣಲ್ಲಿ ನೀರು ಬರಬಾರ್ದು, ನಮಗೆ ಕಣ್ಣು ಉರಿಬಾರ್ದು ಅಂದರೆ ನಾನು ಹೇಳ್ತಾ ಇರೋ ಈ ಟಿಪ್ಸ್ನ ಫಾಲೋ ಮಾಡಿ. ಮೊದಲನೇದಾಗಿ ಈರುಳ್ಳಿನ ಈ ರೀತಿ 2 ಭಾಗ ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಆ ಬೌಲ್ ಒಳಗಡೆ ಹಾಕ್ಕೊಳ್ಳಿ. ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು 10 ನಿಮಿಷ ಆದಮೇಲೆ ಈರುಳ್ಳಿನ ಕಟ್ ಮಾಡಿ. ಆವಾಗ ಯಾವುದೇ ರೀತಿ ನಮಗೆ ಕಣ್ಣು ಉರಿನೂ ಬರೋದಿಲ್ಲ, ಹಾಗೆ ಕಣ್ಣಲ್ಲಿ ನೀರು ಕೂಡ ಬರೋದಿಲ್ಲ. ಇವತ್ತು ನಾನು ತೋರಿಸ್ಕೊಟ್ಟಿರೋ ಈ 5 ಟಿಪ್ಸು ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಹೆಲ್ಪ್ ಆಗಿದರೆ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೆಚ್ಚಿನ ರೆಸಿಪೀಸ್ ವಿಡಿಯೋಸ್ಗಾಗಿ ನನ್ನ ಸೋನು ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಲೇಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.